ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯರಿಗೆ ಚಿನ್ನ ಅಂದ್ರೆ ಕೇವಲ ಒಂದು ಹಳದಿ ಲೋಹ ಅಲ್ಲ, ಅದೊಂದು ಭಾವನೆ, ನಮ್ಮ ಸಂಸ್ಕೃತಿಯ ಭಾಗ. ಕಷ್ಟದ ಕಾಲದಲ್ಲಿ ನಮ್ಮ ಕೈ ಹಿಡಿಯುವಂತಹ ಅತಿ ದೊಡ್ಡ ಆಪತ್ ಬಾಂಧವ. ಆದ್ರೆ ನಿಮ್ಮ ಮನೆಯ ಲಾಕರ್ ಗಳಲ್ಲಿರುವಂತಹ ನಮ್ಮ ಹೆಣ್ಣು ಮಕ್ಕಳ ಕುತ್ತಿಗೆಯಲ್ಲಿರುವಂತಹ ಇದೇ ಚಿನ್ನ ಇಂದು ಇಡೀ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಕ್ಷರಶಃ ಒಂದು ಭಾರಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವು ದಿನಗಳ ಹಿಂದಷ್ಟೇ ಭಾರತೀಯರು ದಯವಿಟ್ಟು ಮುಂಬರುವ 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಕಳಕಳಿಯ ಮನವಿಯನ್ನ ಮಾಡಿದ್ರು. ದೇಶದ ಆರ್ಥಿಕತೆಯನ್ನ ಉಳಿಸಲು ಅವರು ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಮೋದಿ ಅವರ ಈ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಏನಾಗಿದೆ ಗೊತ್ತಾ? ಕಂಡು ಕೇಳರಿಯದ ರೀತಿಯಲ್ಲಿ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಚಿನ್ನದ ಬೆಲೆ ಒಂದೇ ದಿನದಲ್ಲಿ 10 ಗ್ರಾಂಗೆ ಬರೋಬ್ಬರಿ 13,900 ರೂಪಾಯಿಗಳಷ್ಟು ರಾಕೆಟ್ ವೇಗದಲ್ಲಿ ಜಿಗಿದಿದೆ. ಇದಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ದಿಢೀರಂತ ಚಿನ್ನ ಖರೀದಿ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನ ಶೇಕಡಾ 15ಕ್ಕೆ ಏರಿಕೆ ಮಾಡಿ ಬಂಗಾರದ ಪ್ರಿಯರಿಗೆ ತಲೆ ಮೇಲೆ ಅತಿದೊಡ್ಡ ಚಪ್ಪಡಿ ಕಲ್ಲನ್ನ ಎಳೆದಿದೆ. ಅಷ್ಟಕ್ಕೂ ಒಂದೇ ದಿನದಲ್ಲಿ 13,900 ರೂಪಾಯಿ ಏರಿಕೆಯಾಗುವಂತಹ ಆ ಜಾಗತಿಕ ರಹಸ್ಯ ಎಂಥದ್ದು? ಕೇಂದ್ರ ಸರ್ಕಾರ ಬೇಕಂತಲೇ ಚಿನ್ನದ ಮೇಲಿನ ಟ್ಯಾಕ್ಸ್ ಅನ್ನ 15%ಗೆ ಏರಿಸಿದ್ಯಾಕೆ? ಇಂದಿನ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ಅಸಲಿ ರೇಟ್ ಎಷ್ಟು? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರನ್ನ ಕಾಡ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಮೋದಿ ಅವರ ಮಾತು ಕೇಳಿ ನಾವು 1 ವರ್ಷ ಚಿನ್ನ ಖರೀದಿಸುವುದನ್ನ ನಿಲ್ಲಿಸ್ಬಿಡ್ತೀವಿ, ಆದ್ರೆ ಒಂದ್ ವೇಳೆ 1 ವರ್ಷದ ನಂತರ ಚಿನ್ನದ ಮೇಲೆ ಈಗಿನಕ್ಕಿಂತಲೂ ಡಬಲ್ ಆಗ್ಬಿಟ್ರೆ ಆ ಭಾರಿ ನಷ್ಟವನ್ನು ಯಾರು ಕಟ್ಕೊಡ್ತಾರೆ? ಚಿನ್ನದ ಮೇಲೆ ಹೂಡಿಕೆ ಮಾಡಲು ಅಸಲಿ ಸರಿಯಾದ ಸಮಯ ಯಾವುದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಚಿನ್ನದ ಮಾರುಕಟ್ಟೆಯಲ್ಲಿ ನಡೀತಾ ಇರುವಂತಹ ಈ ಜಾಗತಿಕ ಚದುರಂಗದಾಟದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಚಿನ್ನವನ್ನ ಖರೀದಿಸುವ ಪ್ಲಾನ್ ನಲ್ಲಿದ್ರೆ ಈ ಮಾಹಿತಿನ ನೀವು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಚಿನ್ನದ ಬೆಲೆಯನ್ನ ದಿಢೀರಂತ ಏರಿಸಿದ್ದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಒಂದೇ ಒಂದು ದಿನದಲ್ಲಿ ಚಿನ್ನದ ಬೆಲೆ 13,900 ರೂಪಾಯಿ ಏರಿಕೆಯಾಗಿರುವುದು ನಿಮಗೆ ಶಾಕ್ ತಂದಿದೆ ಅಂತ ಅನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದೇ ದಿನದಲ್ಲಿ ಚಿನ್ನದ ಬೆಲೆಯಲ್ಲಿ ಈ ಮಟ್ಟದ ಸ್ಫೋಟ ಆಗ್ಬೇಕಾದ್ರೆ ಅದರ ಹಿಂದೆ ನಮ್ಮ ಸರ್ಕಾರದ ಒಂದು ಭಾರಿ ದೊಡ್ಡ ಆರ್ಥಿಕ ಅಸ್ತ್ರ ಅಡಗಿದೆ ಎನ್ನುವುದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಬೇಸಿಕ್ ಆಮದು ಸುಂಕವನ್ನ ದಿಢೀರಂತ ಶೇಕಡಾ 15ಕ್ಕೆ ಏರಿಕೆ ಮಾಡಿದೆ. ಇದರ ಅರ್ಥ ಏನ್ ಗೊತ್ತಾ? ಭಾರತದಲ್ಲಿ ಚಿನ್ನದ ಗಣಿ ಇಲ್ಲ. ನಾವು ಬಳಸುವ ಶೇಕಡಾ 95ರಷ್ಟು ಚಿನ್ನವನ್ನ ಸ್ವಿಟ್ಜರ್ಲ್ಯಾಂಡ್, ದುಬೈನಂತಹ ದೇಶಗಳಿಂದ ಇನ್ಪುಟ್ ಅಂದ್ರೆ ಆಮದು ಮಾಡ್ಕೊಳ್ತಾ ಇದ್ದೀವಿ. ಈಗ ಸರ್ಕಾರ 15% ಟ್ಯಾಕ್ಸ್ ಹಾಕಿದೆ ಅಂದ್ರೆ ನೀವು 1 ಲಕ್ಷ ರೂಪಾಯಿ ಕೊಟ್ಟು 10 ಗ್ರಾಂ ಚಿನ್ನ ಖರೀದಿಸಿದ್ರೆ ಅದರಲ್ಲಿ ನೇರವಾಗಿ 15,000 ರೂಪಾಯಿ ಕೇವಲ ಇಂಪೋರ್ಟ್ ಟ್ಯಾಕ್ಸ್ ಆಗಿ ಹೋಗುತ್ತೆ. ಇದರ ಜೊತೆಗೆ 3% GST ಮತ್ತು 10ರಿಂದ 15% ವರೆಗೆ ಆಭರಣ ಅಂಗಡಿಯವನ್ನ ಮೇಕಿಂಗ್ ಚಾರ್ಜಸ್ ಹಾಗೂ ವೇಸ್ಟೇಜ್ ಸೇರ್ಕೊಳ್ಳುತ್ತೆ. ಅಂದ್ರೆ ನೀವು ಚಿನ್ನದ ಅಂಗಡಿಗೆ ಹೋಗಿ ಭೌತಿಕವಾಗಿ ಚಿನ್ನವನ್ನ ಖರೀದಿಸಿದ್ರೆ ನೀವು ಕೊಡುವ ಹಣದಲ್ಲಿ ಶೇಕಡಾ 30ರಷ್ಟು ಹಣ ಕೇವಲ ಟ್ಯಾಕ್ಸ್ ಮತ್ತು ಚಾರ್ಜ್ ಗಳಿಂದಾಗಿ ಕರಗಿ ಹೋಗುತ್ತೆ. ನಿಮ್ಮ ಕೈಗೆ ಸಿಗುವುದು ಕೇವಲ 70% ಮೌಲ್ಯದ ಚಿನ್ನ ಮಾತ್ರ. ಜನಸಾಮಾನ್ಯರು ಚಿನ್ನ ಖರೀದಿಸುವುದನ್ನ ಕಂಟ್ರೋಲ್ ಮಾಡಲೇಬೇಕು, ಡಾಲರ್ ಹೊರ ಹೋಗ್ತಾ ಇರುವುದನ್ನ ತಡೆಯಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿರುವಂತಹ ಸರ್ಕಾರ ಈ 15% ಟ್ಯಾಕ್ಸ್ ನ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಈ 15% ಟ್ಯಾಕ್ಸ್ ನ ಬಿಸಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಭೌಗೋಳಿಕ ರಾಜಕೀಯ ಸಂಘರ್ಷಗಳ ಪರಿಣಾಮವೇ ಮಾರುಕಟ್ಟೆಯಲ್ಲಿ 13,900 ರೂಪಾಯಿಗಳ ರೆಕಾರ್ಡ್ ಬ್ರೇಕ್ ಏರಿಕೆ. ಮೋದಿ ಅವರು ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ ಬೆನ್ನಲ್ಲೇ ಜನಸಾಮಾನ್ಯರಲ್ಲಿ ಒಂದು ರೀತಿಯ ಪ್ಯಾನಿಕ್ ಶುರುವಾಗಿತ್ತು. ಸರ್ಕಾರ ಮುಂದೆ ಚಿನ್ನದ ಮೇಲೆ ಬ್ಯಾನ್ ತರಬಹುದು ಅಥವಾ ರೇಟ್ ಇನ್ನು ಗಗನಕ್ಕೆ ಹೋಗಬಹುದಾ ಎನ್ನುವ ಆತಂಕದಿಂದ ಜನ ಮುಗಿಬಿದ್ದು ಚಿನ್ನ ಖರೀದಿಸಲು ಮುಂದಾಗಿದ್ರು. ಈ ಡಿಮ್ಯಾಂಡ್ ಮತ್ತು ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳು ಒಟ್ಟಿಗೆ ಸೇರಿ ಒಂದೇ ದಿನದಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 13,900 ರೂಪಾಯಿಗಳ ಜಿಗಿತ ಕಂಡಿದೆ. ಇನ್ನು ಇಂದಿನ ನಿಖರವಾದ ರೇಟ್ ಗಳನ್ನ ಗಮನಿಸೋದಾದ್ರೆ 22 ಕ್ಯಾರೆಟ್ ಚಿನ್ನ ಅಂದ್ರೆ ಆಭರಣ ಚಿನ್ನದ ಬೆಲೆ 10 ಗ್ರಾಂ ರೇಟ್ ಅಕ್ಷರಶಃ ಗಗನಕ್ಕೇರಿದೆ. ಇದು ಜನಸಾಮಾನ್ಯರ ಕೈಗೆ ಎಟುಕದ ಮಟ್ಟಿಗೆ ಏರಿಕೆ ತಲುಪಿದ್ದು ಹಬ್ಬ ಹರಿದಿನಗಳಿಗೆ ಚಿನ್ನದ ಅಂಗಡಿ ಮೆಟ್ಟಿಲು ಹತ್ತಲು ಜನರು 100 ಬಾರಿ ಯೋಚಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ 22 ಕ್ಯಾರೆಟ್ ನ ಚಿನ್ನದ ಬೆಲೆ 1 ಗ್ರಾಮ್ಗೆ 14,115 ರೂಪಾಯಿ ಇದೆ. ಅಂದ್ರೆ ಈ ಒಂದು ದಿನಾನೇ 1 ಗ್ರಾಮ್ಗೆ 1,275 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 15,390 ರೂಪಾಯಿ ಇದೆ. ನಿನ್ನೆ 14,115 ರೂಪಾಯಿ ಇತ್ತು. ಈ ಒಂದೇ ದಿನದಲ್ಲಿ 1,275 ರೂಪಾಯಿ ಏರಿಕೆಯಾಗಿದೆ. ಇದೇ 22 ಕ್ಯಾರೆಟ್ ನ ಚಿನ್ನದ ಬೆಲೆ 10 ಗ್ರಾಮ್ಗೆ ನಿನ್ನೆ 1,41,150 ರೂಪಾಯಿ ಇತ್ತು. ಆದ್ರೆ ಇಂದು ದಿಢೀರಂತ 1,53,900 ರೂಪಾಯಿಗೆ ಕಂಡಿದೆ. ಅಂದ್ರೆ ಒಂದೇ ದಿನದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 12,750 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ ಬಂದು 15,398 ರೂಪಾಯಿ ಇತ್ತು. ಆದ್ರೆ ಇವತ್ತು 16,789 ರೂಪಾಯಿ ಇದೆ. ಅಂದ್ರೆ 1,391 ರೂಪಾಯಿ ಏರಿಕೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 1,67,890 ರೂಪಾಯಿ ಆಗಿದೆ. ಇವತ್ತು ನಿನ್ನೆ ಬಂದು 1,53,980 ರೂಪಾಯಿ ಇತ್ತು. ಅಂದ್ರೆ ಬರೋಬ್ಬರಿ ಒಂದೇ ದಿನದಲ್ಲಿ ಅಂದ್ರೆ 24 ಗಂಟೆಯಲ್ಲಿ ಬರೋಬ್ಬರಿ
ಬರೀ 13,910 ಏರಿಕೆಯಾಗಿದೆ. ನಿಜಕ್ಕೂ ಕೂಡ ಇದನ್ನ ನೋಡ್ತಾ ಇದ್ರೆ ಶಾಕ್ ಆಗದೆ ಇರೋದಿಲ್ಲ ಅಲ್ವಾ? ಈಗ ಇಡೀ ಭಾರತೀಯರನ್ನ, ವಿಶೇಷವಾಗಿ ಮಧ್ಯಮ ವರ್ಗದ ಜನರನ್ನ ಕಾಡ್ತಾ ಇರುವ ಅತಿದೊಡ್ಡ ಮತ್ತು ಅತ್ಯಂತ ನ್ಯಾಯಯುತವಾದಂತಹ ಪ್ರಶ್ನೆ ಅಂದ್ರೆ, ದೇಶದ ಆರ್ಥಿಕತೆಗಾಗಿ ಮೋದಿಯವರ ಮಾತು ಕೇಳಿ ನಾವು 1 ವರ್ಷ ಆಭರಣ ಖರೀದಿಸೋದನ್ನ ನಿಲ್ಲಿಸ್ತೀವಿ, ಆದ್ರೆ ಒಂದ್ ವೇಳೆ 1 ವರ್ಷದ ನಂತರ ಈ ಚಿನ್ನದ ಬೆಲೆ ಈಗಿನಕ್ಕಿಂತಲೂ ಡಬಲ್ ಆಗ್ಬಿಟ್ರೆ ನಮ್ಮ ಮಗಳ ಮದುವೆಗೆ, ನಮ್ಮ ಭವಿಷ್ಯದ ಕಷ್ಟಗಳಿಗೆ ನಾವು ಚಿನ್ನವನ್ನ ಎಲ್ಲಿಂದ ತರುವುದು? ಆ ಆರ್ಥಿಕ ನಷ್ಟವನ್ನ ಯಾರು ಭರಿಸ್ತಾರೆ? ಸ್ನೇಹಿತರೆ, ನಿಮ್ಮ ಈ ಭಯ 100% ಸತ್ಯ. ಯಾಕಂದ್ರೆ ಚಿನ್ನದ ಬೆಲೆಯನ್ನ ಭಾರತದ ಪ್ರಧಾನಿಯೋ ಕೇಂದ್ರ ಸರ್ಕಾರವೋ ನಿರ್ಧಾರ ಮಾಡೋದಿಲ್ಲ, ಅದು ಜಾಗತಿಕ ಮಾರುಕಟ್ಟೆಯ ಕೈಲಿರುತ್ತೆ. ಜಾಗತಿಕ ಯುದ್ಧಗಳು, ಅಮೆರಿಕ, ಇರಾನ್, ರಷ್ಯಾ, ಉಕ್ರೇನ್ ಮತ್ತು ಇಸ್ರೇಲ್ ನಡುವಿನ ನಡೀತಾ ಇರುವಂತಹ ಭೀಕರ ಕದನಗಳಿಂದಾಗಿ ಜಗತ್ತಿನ ಎಲ್ಲಾ ಶ್ರೀಮಂತರು ತಮ್ಮ ಹಣವನ್ನ ಸೇಫ್ ಆಗಿ ಇಡಲು ಚಿನ್ನದ ಮೇಲೆ ಸುರಿತಾ ಇದ್ದಾರೆ. ಡಾಲರ್ ವಿರೋಧಿ ಅಲೆ. ಚೀನಾ, ರಷ್ಯಾ ಸೇರಿದಂತೆ ವಿಶ್ವದ ಬಲಿಷ್ಠ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಅಮೆರಿಕದ ಡಾಲರ್ ಅನ್ನ ನಂಬದೆ ಟನ್ಗಟ್ಟಲೆ ಚಿನ್ನವನ್ನ ಖರೀದಿಸಿ ತಮ್ಮ ಲಾಕರ್ ಗಳಲ್ಲಿ ತುಂಬಿಟ್ಕೊಂಡಿದ್ದಾವೆ. ಯಾವಾಗ ಇಡೀ ಜಗತ್ತು ಚಿನ್ನದ ಹಿಂದೆ ಬೀಳುತ್ತವೋ ಆಗ ಅದರ ಬೆಲೆ ಕೆಳಗೆ ಬರುವ ಚಾನ್ಸೇ ಇಲ್ಲ. ಆರ್ಥಿಕ ತಜ್ಞರ ಲೆಕ್ಕಾಚಾರದ ಪ್ರಕಾರ ಮುಂದಿನ 1 ರಿಂದ 2 ವರ್ಷಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಕೂಡ ಮತ್ತಷ್ಟು ಭೀಕರವಾಗಿ ಏರಿಕೆಯಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿವೆ. ಹೀಗಿರುವಾಗ ಚಿನ್ನ ಖರೀದಿಸಬೇಡಿ ಎನ್ನುವ ಕರೆಯನ್ನ ಗುರುಡಾಗಿ ಪಾಲಿಸಿದ್ರೆ ಜನಸಾಮಾನ್ಯರಿಗೆ ಖಂಡಿತ ನಷ್ಟವಾಗುವ ರಿಸ್ಕ್ ಇದ್ದೇ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಬಹಳ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ದೇಶದ ಆರ್ಥಿಕತೆಯನ್ನ ಉಳಿಸಬೇಕು, ಜೊತೆಗೆ ನಮ್ಮ ಸ್ವಂತ ಹಣವನ್ನ ಸುರಕ್ಷಿತವಾಗಿ ಬೆಳೆಸಬೇಕು. ಇದಕ್ಕೆ ಇರುವಂತಹ ಮಾಸ್ಟರ್ ಸೊಲ್ಯೂಷನ್ ಏನ್ ಗೊತ್ತಾ? ನೀವು ಆಭರಣವಾಗಿ ಚಿನ್ನವನ್ನ ಖರೀದಿಸಿದ್ರೆ ಅದಕ್ಕೆ 15% ಇಂಪೋರ್ಟ್ ಟ್ಯಾಕ್ಸ್, ಮೇಕಿಂಗ್ ಚಾರ್ಜಸ್, GST ಎಲ್ಲವೂ ಕೂಡ ಕಟ್ಟಾಗುತ್ತೆ. ಇದು ಸರ್ಕಾರಕ್ಕೂ ಕೂಡ ನಷ್ಟ, ನಿಮಗೂ ಕೂಡ ನಷ್ಟ. ಆದ್ರೆ ಅದಕ್ಕೆ ಬದಲಾಗಿ ನೀವು ಪೇಪರ್ ಗೋಲ್ಡ್ ಅಥವಾ ಡಿಜಿಟಲ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡಿದ್ರೆ ನಿಮಗೆ ಬರೋಬ್ಬರಿ 3 ಬಾರಿ ದೊಡ್ಡ ಲಾಭಗಳಿವೆ. ಅದರಲ್ಲಿ ಒಂದು ಸವರಿಯನ್ ಗೋಲ್ಡ್ ಬಾಂಡ್. ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಈ ಬಾಂಡ್ ಗಳನ್ನ ಖರೀದಿಸಿ. ಇದು ನಿಮ್ಮ ಅಕೌಂಟ್ ನಲ್ಲಿ ಪೇಪರ್ ರೂಪದಲ್ಲಿರುತ್ತೆ. ಚಿನ್ನದ ಬೆಲೆ 1 ವರ್ಷದ ನಂತರ ಡಬಲ್ ಆದ್ರೆ ನಿಮ್ಮ ಬಾಂಡ್ ನ ಬೆಲೆಯೂ ಕೂಡ ಡಬಲ್ ಆಗುತ್ತೆ. ಜೊತೆಗೆ ಸರ್ಕಾರ ನಿಮಗೆ ಪ್ರತಿ ವರ್ಷ 2.5% ನಷ್ಟು ಬಡ್ಡಿಯನ್ನು ಕೂಡ ಕೊಡುತ್ತೆ. ಭೌತಿಕ ಚಿನ್ನ ನಿಮಗೆ ಬಡ್ಡಿ ಕೊಡುವುದಿಲ್ಲ. ಇನ್ನು ಎರಡನೇದು ಗೋಲ್ಡ್ ETF ಮತ್ತು ಮ್ಯೂಚುವಲ್ ಫಂಡ್. ಕಳ್ಳರ ಭಯವಿಲ್ಲ, ಲಾಕರ್ ಬಾಡಿಗೆ ಇಲ್ಲ. ನೀವು ಷೇರುಪೇಟೆಯ ಮೂಲಕ ಗೋಲ್ಡ್ ETF ಖರೀದಿಸಿದ್ರೆ ನಿಮ್ಮ ಹಣಕ್ಕೆ 100% ಚಿನ್ನದ ಮೌಲ್ಯ ಸಿಗುತ್ತೆ. ನಿಮಗೆ ಹಣ ಬೇಕಾದಾಗ ಕೇವಲ 1 ಸೆಕೆಂಡ್ ನಲ್ಲಿ ಅದನ್ನ ಮಾರಿ ದುಡ್ಡು ನಿಮ್ಮ ಅಕೌಂಟ್ ಗೆ ತೆಗೆದುಕೊಳ್ಳಬಹುದು. ಇದೇ ಪ್ರಧಾನಿ ಮೋದಿ ಅವರ ಅಸಲಿ ಟಾರ್ಗೆಟ್ ಆಗಿದೆ. ಜನರು ವಿದೇಶಗಳಿಗೆ ಡಾಲರ್ ಕೊಟ್ಟು ಚಿನ್ನದ ಆಭರಣ ತರುವುದು ಬೇಡ, ಬದಲಾಗಿ ಅದೇ ಹಣವನ್ನ ಡಿಜಿಟಲ್ ಗೋಲ್ಡ್ ರೂಪದಲ್ಲಿ ಹೂಡಿಕೆ ಮಾಡಿದ್ರೆ ಆ ಹಣ ದೇಶದ ಅಭಿವೃದ್ಧಿಗೆ ಬಳಕೆಯಾಗುತ್ತೆ, ಜನರ ಹಣವು ಕೂಡ ಡಬಲ್ ಆಗುತ್ತೆ ಎನ್ನುವುದು ಈ ಕರಿಯ ಅಸಲಿ ಉದ್ದೇಶವಾಗಿದೆ. ಚಿನ್ನ ಖರೀದಿಸಲು ಸರಿಯಾದ ಸಮಯ ಯಾವುದು ಅಂತ ಕೇಳಿದ್ರೆ ಎಕನಾಮಿಕ್ಸ್ ನಲ್ಲಿ ಒಂದು ಮಾತಿದೆ, ಬೆಲೆ ಕುಸಿದಾಗ ಖರೀದಿಸಿ, ಗಗನದಲ್ಲಿರುವಾಗ ಅಲ್ಲ. ಈಗ ಮಾರುಕಟ್ಟೆಯಲ್ಲಿ ಕಂಪ್ಲೀಟ್ ಪ್ಯಾನಿಕ್ ಇದೆ. 13,000 ರೂಪಾಯಿಗಳ ಏರಿಕೆ ಇದೆಯಲ್ಲ, ಇದೇ ಆತಂಕದ ಫಲಿತಾಂಶ. ಸ್ವಲ್ಪ ದಿನ ಕಾಯಿರಿ. ಜಾಗತಿಕ ಯುದ್ಧದ ಟೆನ್ಷನ್ ಸ್ವಲ್ಪ ತಣ್ಣಗಾದಾಗ ತಕ್ಷಣ ಚಿನ್ನದ ಬೆಲೆಯಲ್ಲಿ ಒಂದು ಸಣ್ಣ ಕರೆಕ್ಷನ್ ಅಂದ್ರೆ ಕುಸಿತ ಉಂಟಾಗುತ್ತೆ. ಆ ಸಮಯದಲ್ಲಿ ಆಭರಣದ ಬದಲಾಗಿ ನಿಮ್ಮ ಭವಿಷ್ಯಕ್ಕಾಗಿ ಗೋಲ್ಡ್ ಬಾಂಡ್ ಗಳ ರೂಪದಲ್ಲಿ SIP ಮುಖಾಂತರ ಹೂಡಿಕೆ ಮಾಡಲು ಶುರು ಮಾಡಿ. ಮಧ್ಯಮ ವರ್ಗದ ಜನ ತಮ್ಮ ಇಡೀ ಜೀವನದ ಸಂಪಾದನೆಯನ್ನ ಕೇವಲ ಒಂದು ಲೋಹದ ಮೇಲೆ ಸುರಿದು ಲಾಕರ್ ನಲ್ಲಿ ಇಡುವ ಸಂಸ್ಕೃತಿಯಿಂದ ಹೊರಬರಲೇಬೇಕಾದಂತಹ ಕಾಲಘಟ್ಟವಿದು. ದೇಶದ ಆರ್ಥಿಕತೆಯು ಬೆಳೆಯಬೇಕು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಬೆಳೆಯಬೇಕು ಅಂದ್ರೆ ಡಿಜಿಟಲ್ ಹೂಡಿಕೆ ಏಕೈಕ ಅಸ್ತ್ರವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 15% ಆಮದು ಸುಂಕ ಏರಿಕೆ ಮತ್ತು ಒಂದೇ ದಿನದಲ್ಲಿ 13,910 ರೂಪಾಯಿ ಜಿಗಿತ, ಇದು ಮಾರುಕಟ್ಟೆಯ ತಾತ್ಕಾಲಿಕ ಭೂಕಂಪ ಅಷ್ಟೇ. ಮೋದಿ ಅವರ 1 ವರ್ಷ ಚಿನ್ನ ಖರೀದಿಸಬೇಡಿ ಎನ್ನುವಂತಹ ಹೇಳಿಕೆಯನ್ನ ನೀವು ಬಹಳ ಬುದ್ಧಿವಂತಿಕೆಯಿಂದ ಅರ್ಥೈಸಿಕೊಳ್ಬೇಕಾಗತ್ತೆ. ಅವರು ಹೇಳಿದ್ದು ಹೂಡಿಕೆ ಮಾಡಬೇಡಿ ಅಂತಲ್ಲ, ಆಭರಣ ರೂಪದಲ್ಲಿ ದುಡ್ಡು ವೇಸ್ಟ್ ಮಾಡಬೇಡಿ ಅಂತ. 1 ವರ್ಷದ ನಂತರ ಚಿನ್ನದ ಬೆಲೆ ಡಬಲ್ ಆಗುವ ರಿಸ್ಕ್ ಇರುವುದು 100% ಸತ್ಯ. ಈ ರಿಸ್ಕ್ ಅನ್ನ ಎದುರಿಸಲು ಇಂದಿನಿಂದಲೇ ಸ್ಮಾರ್ಟ್ ಆಗಿ ಭೌತಿಕ ಚಿನ್ನದ ಬದಲು ಡಿಜಿಟಲ್ ಚಿನ್ನದ ಕಡೆಗೆ ನಮ್ಮ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇದು ನಮ್ಮ ಹಣಕ್ಕೂ ಕೂಡ ರಕ್ಷಣೆ, ನಮ್ಮ ರೂಪಾಯಿಗೂ ಕೂಡ ಶಕ್ತಿ. ಸೊ ನಿಮ್ಗೆ ಏನನ್ಸುತ್ತೆ? ಕೇಂದ್ರ ಸರ್ಕಾರದ ಚಿನ್ನದ ಮೇಲಿನ ಆಮದು ಸುಂಕವನ್ನ 15% ಗೆ ಏರಿಸಿದ್ದು ಜನಸಾಮಾನ್ಯರ ಕುತ್ತಿಗೆ ಹಿಸುಕುವ ನಿರ್ಧಾರ ಅಂತ ನಿಮ್ಗನ್ಸುತ್ತಾ, ಅಥವಾ ದೇಶದ ಡಾಲರ್ ಉಳಿಸಲು ಇದು ಅನಿವಾರ್ಯ ಅಂತ ನೀವು ಒಪ್ತೀರಾ? ಒಂದೇ ದಿನದಲ್ಲಿ 10 ಗ್ರಾಂ ಚಿನ್ನಕ್ಕೆ 13,910 ರೂಪಾಯಿ ಏರಿಕೆಯಾಗಿರುವ ಈ ಭೀಕರ ಬೆಳವಣಿಗೆ ನೋಡಿದ್ರೆ ಮುಂದಿನ 1 ವರ್ಷದಲ್ಲಿ ಚಿನ್ನದ ಬೆಲೆ ಡಬಲ್ ಆಗುವುದು ಖಚಿತ ಎನ್ನುವ ಭಯ ನಿಮ್ಮನ್ನ ಕಾಡ್ತಾ ಇದೆಯಾ? ಹಣವನ್ನು ಆಭರಣದ ರೂಪದಲ್ಲಿ ಸುರಿಯುವ ಬದಲು ಶೂನ್ಯ ವೇಸ್ಟೇಜ್ ಇರುವಂತಹ ಸಾವರಿಯನ್ ಗೋಲ್ಡ್ ಬಾಂಡ್ ಮತ್ತು ಡಿಜಿಟಲ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡುವುದೇ ಇಂದಿನ ಜನತನ ಎನ್ನುವ ಆರ್ಥಿಕ ತಜ್ಞರ ಮಾತಿಗೆ ನಿಮ್ಮ ಸಮ್ಮತಿ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನು ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಪ್ರತಿಯೊಬ್ಬರ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯರಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆರ್ಥಿಕ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ನಿಮ್ಮ ಹಣವನ್ನು ಉಳಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಯೂಬ್ ಕನ್ನಡ. ಧನ್ಯವಾದ.